ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜಾನ್ಕಿ ಅವ್ರಿಗೆ ಬಿಗ್ ಶಾಕ್, ಬಿಗ್ ಸರ್ಪ್ರೈಸ್ ಜೊತೆಗೆ ನಿಜವಾಗ್ಲೂ ಶಾಕ್, ಬಿಗ್ ಸರ್ಪ್ರೈಸ್ ಆಗಬೇಕಾಗಿರೋದು ಚಾರಿಗೆ. ಬಿಕಾಸ್ ಇನ್ನು ಮುಂದೆ ಕೇಕೆಯಾಗಿ ಚಾರಿ ಇರ್ತಾರೆ, ಚಾರಿಯಾಗಿ ಕೇಕೆ ಇರ್ತಾರೆ. ಇಷ್ಟು ದಿನ ಹೇಗೆ ಚಾರಿಯಾಗಿ ಕೇಕೆ ಇದ್ರು ಅದೇ ರೀತಿ ಕೇಕೆ ಇನ್ನು ಮುಂದೆ ಕೂಡ ಮುಂದುವರಿತಾರೆ. ಆದರೆ ಚಾರಿ ಮಾತ್ರ ಇನ್ನು ಮುಂದೆ ಕೇಕೆಯು ಜಾಗದಲ್ಲಿರ್ತಾರೆ. ಆದರೆ ಆ ಸತ್ಯ ಗೊತ್ತಿಲ್ಲದೆ ಇರೋ ಮಾನ್ಯತಾ ACP ದೇವ್ ಹಾಗೆ ವೈಶ್ವಕ ತಮ್ಮ ಮುಖವಾಡನ ತಾವಿ ಏನಾದರೂ ಬಟ ಬಯಲು ಮಾಡ್ಕೋತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದಕ್ಕೂ ಮುನ್ನುವಾಗಿ ಈ ಕಡೆ ಮಾನ್ಯತಾ ACP ದೇವ್ ವೈಶ್ವಕಾಗೆ ಭಯ ಶುರುವಾಗಿದೆ. ಯಾಕಪ್ಪ, ಏನು ಅಂಥದ್ದೇನಾಯಿತು, ಹೀಗೆ ಇದೆಲ್ಲ ಕೂಡ ಸಾಧ್ಯ ಆಯಿತು? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಮತ್ತು ಚಾರು ಹೇಗಾದರೂ ಮಾಡಿ ನಮ್ಮ ಈ ಒಂದು ಪರಿಸ್ಥಿತಿಗೆ ಕಾರಣ ಯಾರು, ಕೇಕೆಗೆ ಡೀಲ್ ಕೊಟ್ಟಿದ್ಯಾರು, ಅದೆಲ್ಲವನ್ನ ಕೂಡ ತಿಳ್ಕೊಳ್ಳೇಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಕೇಕೆ ಮಾತ್ರ ಸಾಕ್ಷಿ ಇರೋ ತನಕ ಸಾಕ್ಷಿ ಸಿಗಬೇಕು, ಆ ನಂತರ ಅಷ್ಟೇ ಹೇಳ್ತೇನೆ ಅಂತ ಹೇಳ್ತಾರೆ. ಆಗ ಇಲ್ಲಿ ಕೇಕೆನ ಭೇಟಿ ಮಾಡೋಕ್ಕೆ ಅವರ ಫ್ರೆಂಡ್ ಬಂದಿರ್ತಾರೆ. ಅವರ ಫ್ರೆಂಡ್ ಬಂದಿರೋದಕ್ಕೆ ಕಾರಣ ಕೇಕೆ ಆ 4 ಜನ ರೌಡಿಗಳು ಯಾರು ಆಶ್ರಮದಲ್ಲಿ ದಾಳಿ ಮಾಡಿದ್ರು ಅವರ 4 ಜನ ರೌಡಿಗಳನ್ನ ಹೊಡೆದು ಬಡ್ದು ಒಂದು ಕಡೆ ಕೂಡ ಹಾಕ್ಸ್ತಾರೆ. ಅಲ್ಲಿ ಅವ್ರ ಫೋನನ್ನು ಒಂದು ಕಡೆ ಕೂಡ ಎಸ್ತಿದ್ದಾರೆ. ಈ ಕಡೆ ಕೇಕೆ ಫ್ರೆಂಡ್ ಅದೇ ವಿಷಯನ ಅವರಿಬ್ಬರು ಮಾತಾಡ್ತಿದ್ದಾರೆ. ಜೊತೆಗೆ ಈಗ ಏನು ಮಾಡ್ತಿರೋ ಬೋಸು, ಸತ್ಯ ಹೇಳ್ತೀರಾ ಅಂತ ಹೇಳೋದಕ್ಕೆ ಖಂಡಿತ ಸತ್ಯ ಹೇಳಬೇಕಾಗತ್ತೆ. ಆದರೆ ಸಾಕ್ಷಿ ಸಿಗಬೇಕು. ಜೊತೆಗೆ ಅಲ್ಲಿ ಮನೆಯವರೇ ಇರೋದ್ರಿಂದ ಏನಾದರೂ ಸತ್ಯ ಗೊತ್ತಾದರೆ ಅದು ಬೇರೆ ರೀತಿಯೇ ಆಗುತ್ತೆ. ಎಲ್ಲವನ್ನ ಕೂಡ ಹೇಗೆ ಎದುರಿಸೋದು ಅಂತ ಕೂಡ ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ ಸ್ವಲ್ಪ ಸಮಯ ತಗೋತಿದ್ದೀನಿ ಅಂತದಾಗೆ ACP ದೇವ್ ಹಾಗೆ ಮಾನ್ಯತಾ ಕೇಕೆಗೆ ಕಾಲ್ ಮಾಡ್ತಾರೆ. ಕೇಕೆಗೆ ಕಾಲ್ ಮಾಡಿದ್ದೆ ಈ ಕಡೆ ರಾಮಾಚಾರಿನ ಕೊಲ್ಲಬೇಕು, ಹಾಗೆ ಹೀಗೆ ಪ್ರತಿಯೊಂದನ್ನು ಕೂಡ ಇಬ್ಬರು ಕೂಡ ಬಾಯ್ಬಿಡ್ತಾರೆ. ಈ ಕಡೆ ಕೇಕೆ ಕೂಡ ಸರಿ, ನಾನು ಒಮ್ಮೆ ಒಪ್ಕೊಂಡ್ಮೇಲೆ ಖಂಡಿತ ಡೀಲ್ನ ಮುಗಿಸ್ತೀನಿ, ರಾಮಾಚಾರ್ಯನ ಮುಗಿಸ್ತೀನಿ, ಯೋಚನೆ ಮಾಡಿಬಿಡಿ ಅಂತ ಕೂಡ ಹೇಳ್ತಾರೆ. ಎಲ್ಲವೂ ಕೂಡ ಫೋನಲ್ಲಿ ರೆಕಾರ್ಡ್ ಆಗುತ್ತೆ. ನಂತರ ಈ ಕಡೆ ಚಾರು ಮತ್ತು ಚಾರಿ ಎಳ್ನೀರು ಕುಡಿದ ನಂತರ ಕೇಕೆ ಸ್ನೇಹಿತರನ್ನ ಭೇಟಿ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಯಾಕಂದರೆ ನಿಮ್ಮನ್ನು ಕೃಷ್ಣನ ಜೊತೆ ತುಂಬ ಬಾರಿ ನೋಡ್ತೀನಿ. ದಯವಿಟ್ಟು ಹೇಳಿ, ಇದೆಲ್ಲ ಮಾಡಿದ್ದು ಯಾರು ಅವ್ರಿಗೆ ಸುಪಾರಿ ಕೊಟ್ಟು ಡೀಲ್ ಕೊಟ್ಟಿದ್ದು ನಿಮಗೆ ಗೊತ್ತಿರುತ್ತೆ, ದಯವಿಟ್ಟು ಹೇಳಿ ಅಂತ ಚಾರು ಹೇಳ್ತಾಳೆ. ಚಾರಿ ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ. ಆದರೆ ಅವರು ಗೊತ್ತಿಲ್ಲ ಅಂತಲೇ ಹೇಳ್ತಿದ್ದಾರೆ. ಜೊತೆಗೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೋತಾರೆ. ಅದರ ನಡುವೆ ಈ ಕಡೆ ಕೇಕೆ ಬಂದಿದೆ. ಅಣ್ಣ, ಅದಕ್ಕೆ ನಿಮಗೆ ಯಾರು ಅಂತ ಗೊತ್ತಾಗಬೇಕಲ್ವ, ಆದರೆ ಅದಕ್ಕೆ ಸ್ವಲ್ಪ ಸಮಯ ಇಡತ್ತೆ. ಜೊತೆಗೆ ಅವ್ರು ಯಾರು ಅಂತ ಸುಲಭಕ್ಕೆ ಹೇಳೋಕ್ಕಾಗೋದಿಲ್ಲ. ಅವ್ರು ಯಾರು ಅನ್ನೋದನ್ನು ನೀವೇ ನೋಡಿ ತಿಳ್ಕೊಬೇಕಾಗತ್ತೆ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಜೊತೆಗೆ ಆ ಶತ್ರುಗಳಿಗೆ ಖಂಡಿತ ಹೊಡೆತ ಕೊಡಲೇಬೇಕು. ಹೊಡೆತ ಕೊಡೋದ್ರ ಜೊತೆಗೆ ಅವ್ರಿಗೆ ಸರಿಯಾಗಿ ಭಯ ಹುಟ್ಟಿಸ್ಬೇಕು. ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಬೇಕು. ಆದರೆ ಹೊಡೆತ ಕೊಡ್ತಿರೋದು ನಾವು ಅಂತ ಗೊತ್ತಾಗಬಾರ್ದು. ಆ ರೀತಿ ಗೊತ್ತಾಗಬಾರ್ದು ಅಂದರೆ ಪರದೆ ಇಟ್ಕೊಂಡು ಹೊಡಿಬೇಕು, ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ, ಒಂದು ಕೂಡ ಅರ್ಥ ಆಗ್ತಿಲ್ಲ ಅಂದಾಗ ದಯವಿಟ್ಟು ನನಗೆ ಅದಕ್ಕೆ ನಿಮ್ಮ ಸಹಾಯ ಬೇಕು. ನೀವು ನನಗೆ ಸಹಾಯ ಮಾಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ನೀವೇ ತಿಳ್ಕೊಬಹುದು ಅಂತ ಹೇಳ್ತಾರೆ. ಖಂಡಿತ ನೀನು ಹೇಗೆ ಹೇಳ್ತೀಯೋ ಹಾಗೆ ಅಂತ ಚಾರಿ ಇಬ್ಬರು ಕೂಡ ಹೇಳ್ತಾರೆ. ನಂತರ ಆ ಕಡೆ ಜಾನ್ಕಿ ಅವ್ರಿಗೆ ಚಾರು ಕಾಲ್ ಮಾಡಿ ರಾಮಾಚಾರಿ ಬರ್ತಿದ್ದಾನೆ ಅಂತ ಹೇಳಿರ್ತಾಳೆ. ಈ ಕಡೆ ರಾಮಾಚಾರಿ ಬರ್ತಿದ್ದಾನೆ, ತುಂಬ ದಿನ ಆಯಿತು, ಮಗ ಸೊಸೆ ಮನೆಗೆ ಬರ್ತಿದ್ದಾರೆ ಅಂತ ಹೇಳಿ ಆರತಿ ತಟ್ಟೆನ ರೆಡಿ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಮುನ್ನ ಈ ಕಡೆ ಜಾನ್ಕಿ ಅವ್ರಿಗೆ ತುಂಬಾ ಖುಷಿ ಆಗ್ತದೆ. ಯಾಕೆ ಏನು ಅಂತ ಗೊತ್ತಿಲ್ಲ, ತನ್ನ ಮಗ ಬರ್ತಿದ್ದಾನೆ ಅಂತನೂ ಅಥವಾ ಇಲ್ಲಿ ನನ್ನ ಇನ್ನೊಬ್ಬ ಮಗ ನನಗೆ ಸಿಗ್ತಾನೆ ಅನ್ನೋ ನಂಬಿಕೆನೋ ಒಂದು ಕೂಡ ಅರ್ಥ ಆಗ್ತಿಲ್ಲ. ಇದರಿಂದಾಗಿ ಈ ಕಡೆ ವೈಶಾಖಾಗಿ ಜಾನ್ಕಿ ಅವರ ಮುಖಾಂತರ ಅವರ ಇನ್ನೊಬ್ಬ ಮಗ ಡೇಟ್ ರಾಮಾಚಾರಿ ಥರನೇ ಇದ್ದ. ಅವನು ಜಾತ್ರೆಯಲ್ಲಿ ಕಳೆದೋಗ್ಬಿಟ್ಟ. ಆಗ ನಾವು ಪೇಪರಲ್ಲಿ ಆ್ಯಡ್ ಕೊಡಿಸಿದ್ವಿ, ಎಲ್ಲ ವಿಷಯಗಳು ಕೂಡ ಗೊತ್ತಾಗುತ್ತೆ. ಅವತ್ತು ನನ್ನ ಮಗನ ಸಾಕು ತೋರಿಸಿದ್ರು, ಅವ್ನು ನನ್ನ ಮಗ ಮನೆಗೆ ಬಂದೇ ಬರ್ತಾನೆ ಅಂತ ಹೇಳಿದ್ರು ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ. ಈ ವಿಷಯ ಗೊತ್ತಾಗ್ತಿದ್ದಾಗೆ ಈ ಕಡೆ ವೈಶಾಖಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ಈ ಕಡೆ ಇವ್ರು 4 ಜನ ಕೂಡ ನಿಂತ್ಕೊಂಡು ಮಾತಾಡ್ತಿರೋದನ್ನು ಒಂದು ಕಾನ್ಸ್ಟೇಬಲ್ ಗಮನಿಸ್ತಾರೆ. ಅವರು ಗಮನಿಸದೆ ಇದನ್ನು ACP ದೇವ್ಗೆ ಕಾಲ್ ಮಾಡಿ ಹೇಳ್ತಾರೆ, ರಾಮಾಚಾರಿ ಥರ ಇಬ್ಬರಿದ್ದಾರೆ, ಇಬ್ಬರು ಕೂಡ ಒಂದು 4 ಜನ ನಿಂತ್ಕೊಂಡು ಮಾತಾಡ್ತಿದ್ರು ಅಂತ. ಈ ವಿಷಯ ಕೇಳಿದ ACP ಮತ್ತು ಮಾನ್ಯತೆಗೆ ಬಿಗ್ ಶಾಕ್ ಆಗುತ್ತೆ. ಹಾಗಿದ್ರೆ ಏನು, ಎಲ್ಲ ವಿಷಯ ಕೂಡ ಹೇಳ್ಬಿಟ್ನಾ ರಾಮಾಚಾರಿ ಹತ್ರ? ಹಾಗಿದ್ರೆ ರಾಮಾಚಾರಿನ ಭೇಟಿ ಮಾಡಿಬಿಟ್ನಾ?
ಹಾಗಾದರೆ ನನ್ನ ಮಗಳಿಗೂ ಕೂಡ ವಿಷಯ ಗೊತ್ತಾಗಿರತ್ತೆ, ಹಾಗಾದರೆ ನನ್ನ ಕತೆ ಮುಗೀತು ಅಂತ ಹೇಳಿ ಭಯ ಪಡ್ಕೊಂಡು ಕೂತ್ಕೊಂಡಿದ್ದಾರೆ. ಅದರ ನಡುವೆ ಈ ಕಡೆ ಚಾರು, ಕೇಕೆ, ರಾಮಾಚಾರಿ ಮೂವರು ಕೂಡ ಮನೆಗೆ ಬರ್ತಿದ್ದಾರೆ. ಬಟ್ ಮನೆಗೆ ಬರೋಕ್ಕೂ ಮುನ್ನನೇ ಅದಲಿ ಬದಲಿ ಆಟನ ಶುರು ಮಾಡ್ಕೊಂಡಿದ್ದಾರೆ. ರಾಮಾಚಾರಿಯಾಗಿ ಕೇಕೆ, ಕೇಕೆಯಾಗಿ ರಾಮಾಚಾರಿ ಮನೆಗೆ ಬರ್ತಿದ್ದಾರೆ. ಈ ಕಡೆ ಜಾನಕಿ ಅವರು, ಶ್ರುತಿ ಎಲ್ಲರೂ ಕೂಡ ಬರ್ತಾರೆ. ಬಂದಿದ್ದ ಈ ಕಡೆ ಚಾರುನ ನೋಡಿ ಖುಷಿ ಆಗುತ್ತೆ. ಜೊತೆಗೆ ಕಿಲ್ಲಮ್ಮ ಹೋಗಿದ್ದೆ ಅಂದಾಗ ಖಂಡಿತ ಅತ್ತೆ ಹೇಳ್ತೀನಿ, ರಾಮಾಚಾರಿ ಬಂದಿದ್ದಾನೆ ಅಂತ ಹೇಳ್ತಾರೆ. ನಿಮ್ಮ ಮಗ ರಾಮಾಚಾರಿ ಬದುಕಿ ಬಂದಿದ್ದಾನೆ, ಸಾವಿನ ಜೊತೆ ಹೋರಾಟ ಮಾಡಿ ಬಂದಿದ್ದಾನೆ. ಇವತ್ತು ಅವನು ನಿಮ್ಮ ಕಣ್ಮುಂದೆ ಇರುವುದೇ ನಿಜವಾಗ್ಲೂ ಆಶ್ಚರ್ಯಕರ ಸಂಗತಿ ಅಂತ ಹೇಳ್ತಿದ್ದಾರೆ. ಈ ಕಡೆ ರಾಮಾಚಾರಿ ಜಾಗದಲ್ಲಿ ಕೇಕೆ ಬಂದು ನಿಂತ್ಕೋತಾನೆ. ಈ ಕಡೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಜಾನಕಿ ಅವ್ರಿಗೆ. ಏನು ಹೇಳ್ತಿದ್ಯಮ್ಮ ನೀನು ಅಂದಾಗ, ಅಯ್ಯೋ ಅತ್ತೆ ಮೊದಲು ಆರತಿ ತೆಗೆದು ಒಳಗಡೆ ಕರ್ಕೊಳ್ಳಿ, ಆನಂತರ ಎಲ್ಲ ವಿಷಯನೂ ನಿಮ್ಮ ಹತ್ರ ಹೇಳ್ತೀನಿ ಅಂತ ಹೇಳ್ತಾರೆ. ನಂತರ ಈ ಕಡೆ ವೈಶಾಖಗಂತೂ ಭಯ ಶುರುವಾಗುತ್ತೆ. ಏನಪ್ಪ ಇದು, ಹಾಗಿದ್ರೆ ಎಲ್ಲ ವಿಷಯ ಚಾರುಗೆ ಗೊತ್ತಾಗೋಯ್ತಾ? ಹಾಗಿದ್ರೆ ಇವಳು ಮಾತಾಡ್ತಿರೋದು ನೋಡಿದ್ರೆ ಎಲ್ಲ ವಿಷಯ ಕೂಡ ಗೊತ್ತಾಗಿದೆ ಅಂತ ಅನ್ನಿಸ್ತದೆ ಅಂತ ಗಾಬರಿ ಆಗ್ತಿದ್ದಾರೆ. ನಂತರ ಇದು ಎಲ್ಲದರ ನಡುವೆ ಈ ಕಡೆ ಆರತಿ ತೆಗಿತಾರೆ, ಖುಷಿ ಪಡ್ತಾರೆ. ನಂತರ ಏನತ್ತೆ, ಒಬ್ಬ ಮಗನಿಗೆ ಆರತಿ ತೆಗೆದ್ರೆ ಸಾಕ, ಇನ್ನೊಬ್ರಿಗೂ ಕೂಡ ಆರತಿ ತೆಗಿಬೇಕಲ್ವಾ ಅಂತದಾಗ ಏನು ಮಾತಾಡ್ತಿದ್ಯಾ ಚಾರು ಅಂದಾಗ, ಹೌದು ಅತ್ತೆ ರಾಮಾಚಾರಿ ಮಾತ್ರ ಬಂದಿಲ್ಲ, ನಿಮ್ಮ ಇನ್ನೊಬ್ಬ ಮಗ ಕೃಷ್ಣ ಕೂಡ ಬಂದಿದ್ದಾನೆ ಅಂತ ಹೇಳ್ತಾರೆ. ಈ ಕಡೆ ಕೃಷ್ಣ ಅಂತದಾಗ ರಾಮಾಚಾರಿ ಕೃಷ್ಣನಾಗಿ ಅಲ್ಲಿಗೆ ಬರ್ತಿದ್ದಾರೆ. ಈ ಕಡೆ ಜಾನಕಿ ಅವ್ರಿಗೆ ಆಗ್ತಿರೋ ಖುಷಿ ಅಷ್ಟಿಷ್ಟಲ್ಲ, ಅಪ್ಪಂಗೂ ಖುಷಿ ಆಗ್ತದೆ, ತಂಗಿಗೂ ಖುಷಿ ಆಗ್ತದೆ, ಅಜ್ಜಿಗೂ ಖುಷಿ ಆಗ್ತದೆ, ಬಟ್ ವೈಶ್ವಕಿಗೆ ಶಾಕ್ ಆಗ್ತದೆ. ಈ ಕಡೆ ನನ್ನ ಮಗ ಕೃಷ್ಣನ ಅಂತ ಹೇಳಿ ಖುಷಿ ಆಗುತ್ತೆ. ಹೌದು ಅತ್ತೆ ನಿಮ್ಮ ಮಗ ಕೃಷ್ಣನೇ ಅಂತ ಹೇಳ್ತಾರೆ. ಇಬ್ಬರು ಪಕ್ಕದಲ್ಲಿ ನಿಂತಿರೋ ನೋಡಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ನಂತರ ತನ್ನ ಮಗನ ಅಪ್ಕೊಂಡು ಕೆನ್ನೆನ ಮುತ್ತು ಕೊಡ್ತಿದ್ದಾರೆ. ಬಟ್ ಅದು ರಾಮಾಚಾರಿ ಆಗಿದ್ದಾರೆ. ಯಾಕಂದರೆ ಇಲ್ಲಿ ಕೇಕೆ ರಾಮಾಚಾರಿ ಜಾಗದಲ್ಲಿ ನಿಂತಿದ್ದಾರೆ. ನಂತರ ಇಬ್ರಿಗೂ ಮಕ್ಳಿಗೂ ಕೂಡ ಪ್ರೀತಿಯಿಂದ ಆರತಿ ತೆಗೆದು ಒಳಗಡೆ ಕರ್ಕೋತಾರೆ. ನಂತರ ಈ ಕಡೆ ವೈಶ್ವಕಾಗಂತೂ ಭಯ ಶುರುವಾಗುತ್ತೆ. ಜೊತೆಗೆ ಒಳಗಡೆ ಬರ್ತಿದ್ದಾಗೆ ಹೇಗಿದೆಲ್ಲ ಸಾಧ್ಯ, ನನ್ನ ಮಗ ಹೇಗೆ ಬಂದಿದ್ದು ಅಂತ ಎಲ್ಲನೂ ಕೂಡ ವಿಚಾರಿಸ್ಕೊತಿದ್ದಾರೆ. ಜೊತೆಗೆ ರಾಮಾಚಾರಿಗೆ ಏನಾಗಿತ್ತು ಅಂತ ಕೂಡ ಹೇಳ್ತಿದ್ದಾರೆ. ಹಾಗಿದ್ರೆ ಚಾರು ಏನು ಹೇಳ್ಬೋದು, ರಾಮಾಚಾರಿಗೆ ಯಾರೂ ಬಂದು ಈ ರೀತಿ ಮಾಡಿದ್ದು, ಇಷ್ಟು ದಿನ ಈ ಮನೇಲಿದ್ದದ್ದು ಕೃಷ್ಣ, ಎಲ್ಲ ಸತ್ಯನ ಕೂಡ ಹೇಳ್ತಾಳ ಅನ್ನೋದನ್ನ ಕಾದು ನೋಡಬೇಕು. ಅದಕ್ಕೂ ಮೊದಲು ಈ ಕಡೆ ಮಾನ್ಯತೆಗೆ ವೈಶ್ವಕ ಕಾಲ್ ಮಾಡ್ತಾರೆ. ವೈಶ್ವಕ ಮಾನ್ಯತೆಗೆ ಕಾಲ್ ಮಾಡಿ, ಮೇಡಮ್ ನಿಮ್ಗೊಂದು ವಿಷಯ ಗೊತ್ತಾ, ಇಲ್ಲಿ ತನಕ ನೀವು ರಾಮಾಚಾರಿ ಅಂತ ಕೇಕೆನ ಇಲ್ಲಿ ಕಳಿಸಿದ್ರಲ್ವಾ, ಕೇಕೆ ಯಾರು ಅಂತ ಗೊತ್ತಿದ್ಯಾ? ಕೇಕೆ ಈ ಮನೆ ಮಗ, ರಾಮಾಚಾರಿ ಮತ್ತು ಕೇಕೆ ಇಬ್ಬರು ಕೂಡ ಅವಳಿ ಚೌಳಿ. ಅವನ ಹೆಸರು ಕಿಲ್ಲರ್ ಕಿಟ್ಟಿ ಅಲ್ಲ, ಕೃಷ್ಣ ಅಂತ. ಅವನು ನಾರಾಯಣಾಚಾರ್ಯ ಇನ್ನೊಬ್ಬ ಮಗ ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ಕೇಳಿ ಮಾನ್ಯತೆಗೆ ಶಾಕ್ ಆಗ್ತದೆ. ಏನು ಮಾತಾಡ್ತಿದ್ಯಾ ವೈಶ್ವಕ ನೀನು ಅಂದಾಗ, ಹೌದು ನಾನು ನಿಜನೇ ಮಾತಾಡ್ತಿದ್ದೀನಿ, ಎಲ್ಲ ಕೂಡ ಹಾಳಾಗೋಯ್ತು, ಇನ್ನು ನಮ್ಮ ಕತೆ ಮುಗೀತು. ಈ ಮನೆ ಮಗ ಈ ಮನೇನ ಹಾಳು ಮಾಡ್ತಾನೆ, ನಾವು ಹಾಳು ಮಾಡ್ತಿರೋ ನಮ್ಮನ್ನು ಖಂಡಿತ ಹಿಡ್ಸಾಕಿಸ್ತಾನೆ. ನನ್ನ ಕತೆ ಮುಗ್ದು ಹೋಯ್ತು ನಿಮ್ಮ ಜೊತೆ ಸೇರಿಕೊಂಡು. ನಾನು ಕೂಡ ಏನೇನೋ ಅಂದ್ಕೊಂಡಿದ್ದೆ, ಎಲ್ಲ ನನ್ನ ಬಗ್ಗೆ ಕೂಡ ಗೊತ್ತಾಗೋಯ್ತು. ಇನ್ನು ಎಲ್ರಿಗೂ ಕೂಡ ಹೇಳಿಬಿಡ್ತಾನೆ, ಆಲ್ರೆಡಿ ಹೇಳಿದಾನೋ ಏನೋ ಅಂತಲೂ ಗೊತ್ತಿಲ್ಲ. ರಾಮಾಚಾರಿ ಕೃಷ್ಣ ಇಬ್ಬರು ಕೂಡ ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾಗೆ ACP ದೇವ್ ಮಾನ್ಯತೆಗೆ ಬಿಗ್ ಶಾಕ್ ಆಗ್ತೆ. ಹಾಗಿದ್ರೆ ಫೈನಲಿ ನನ್ನ ಮಗಳಿಗೂ ಎಲ್ಲ ವಿಷಯ ಗೊತ್ತಾಗಿರುತ್ತೆ, ಮುಗೀತು ಕತೆ. ನನ್ನ ಗಂಡಂಗೆ ಗೊತ್ತಾದರೆ ನನ್ನ ಕತೆ ಮುಗೀತು ಅಂತಿದ್ರೆ ಆ ಕಡೆ ACP ದೇವ್ ಕೂಡ ಎದುರ್ಕೊತಿದ್ದಾರೆ. ಹಾಗಿದ್ರೆ ಫೈನಲಿ ಮುಂದೆ ಏನಾಗುತ್ತೆ ಅನ್ನೋದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗುತ್ತೆ. ಜೊತೆಗೆ ಚಾರು ಏನು ಹೇಳ್ತಾಳೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ.